ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೋನು ಲೇಡೀಸ್ ಟೈಲರ್ಗೆ ಸ್ವಾಗತ. ನಿಮ್ಮ ಪ್ರೋತ್ಸಾಹ ಸಹಕಾರಕ್ಕೆ ನನ್ನ ಧನ್ಯವಾದಗಳು. ಹಾಗೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವುದಾದ್ರೂ ವಿಡಿಯೋ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ದಯವಿಟ್ಟು ವಿಡಿಯೋನ ತಿಳಿಸ್ಕೊಡ್ತೀನಿ. ಇವತ್ತು ಒಂದು ಲಂಗ ಹೊಲಿಯೋಣ ಅಂತ ಹೇಳಿ ಒಂದು ಸ್ಯಾರಿನಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಅದರಲ್ಲಿ ಎರಡು ಸೈಡು ಬಾರ್ಡರ್ ಇತ್ತು, ಒಂದು ಸೈಡು ದೊಡ್ಡದು, ಒಂದು ಸೈಡು ಚಿಕ್ಕ ಬಾರ್ಡರು. ಆ ಚಿಕ್ಕ ಬಾರ್ಡರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಕೆಳಗಡೆ ಅಟ್ಯಾಚ್ ಮಾಡಿ ಅದರ ಲಂಗ ಹೊಲಿಯೋಣ ಅಂತೇಳಿ. ಅದನ್ನು ಅಳತೆಗೆ ಕಟ್ಟಿಂಗ್ ಮಾಡಿ, ಉದ್ದ ಬಂದು 39 ಇತ್ತು, 39 ಇಂಚಿಗೆ ಕಟ್ ಮಾಡಿ 4 ಫೋಲ್ಡ್ ಮಾಡಿ ಅದಕ್ಕೆ ಒಂದು ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು 1 ಇಂಚ್ ಬಿಟ್ಟು ಸೆಂಟ್ರಿಗೆ ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ನ್ಯಾಚ್ ಹಾಕ್ಕೊಂಡು ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಹಾಗೆ ಲೈನಿಂಗನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ. ಲೈನಿಂಗ್ ಕೂಡ ಅದ್ರ ಲಂಗದ ಅಳತೆಗೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಣ ಅಂತೇಳಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು 39 ಇತ್ತು, 39 ತೊಗೊಳ್ತಾ ಇದ್ದೀನಿ. 39 ಇಂಚಿಗೆ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾನು 3 ಮೀಟ್ರು ಲೈನಿಂಗ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಅದು ಕೆಳಗಡೆ ಲಂಗಕ್ಕೆ ಅಟ್ಯಾಚ್ ಮಾಡೋದಕ್ಕೆ. ಆ 3 ಮೀಟ್ರನ್ನ ಕರೆಕ್ಟಾಗಿ ಒಂದು ಲೆವೆಲ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ಬಟ್ಟೆನಾದರೂ ಸರಿ ಫಸ್ಟು ನಾವು ಕಟ್ಟಿಂಗ್ ಮಾಡೋದಕ್ಕೆ ಮುಂಚೆ ಐರನ್ ಮಾಡಿ ಇಟ್ಕೋಬೇಕು. ಐರನ್ ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಈಗ ಕಟ್ ಮಾಡಿ ಇಟ್ಟಿರೋ ಲೈನಿಂಗನ್ನು ನಾನು ಒಂದೊಂದು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಮಗೆ ಏನಾದರೂ ಡೌಟ್ ಇದ್ದರೆ ನನ್ನಿಂದ ಆದಷ್ಟು ನಾನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಇಷ್ಟು ದಿನ ವಿಡಿಯೋ ಮಾಡಿರಲಿಲ್ಲ. ಇವಾಗ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಮತ್ತೆ ತಿರ್ಗಾ ವಿಡಿಯೋ ಮಾಡೋಣ ಅಂತೇಳಿ ಶುರು ಮಾಡಿದ್ದೀನಿ. ಇನ್ನು ಮುಂದೆ ವಿಡಿಯೋ ಮಾಡ್ತಾ ಇರ್ತೀನಿ. ಆದಷ್ಟು ಲೈಕ್ ಮಾಡಿ. ಈಗ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಟ್ಯಾಚ್ ಮಾಡಿಕೊಂಡು ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಒಂದು ಲೆವೆಲ್ಗೆ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡಿಕೊಂಡು ಅದನ್ನು ನಾವು ನೆರಿಗೆ ಹಿಡಿಬೇಕಾಗತ್ತೆ. ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ಆಯಿತು. ಇವಾಗ ನೆರಿಗೆ ಹಿಡಿತೀನಿ ನೋಡಿ ಫ್ರೆಂಡ್ಸ್. ನೆರಿಗೆ ಅದಕ್ಕೂ ಕೂಡ ಫಸ್ಟು ಸ್ಟಾರ್ಟಿಂಗು ಒಂದು 1/2 ಇಂಚು ಬಿಟ್ಟು ನೆರಿಗೆ ಹಿಡಿತಾ ಇದ್ದೀನಿ. ನೆರಿಗೆನ ಚಿಕ್ಕದಾಗಿ ನೆರಿಗೆ ಹಿಡಿದ್ರೆ ಸಾಕು. ಯಾಕೆಂತಂದರೆ ಲೈನಿಂಗು ಬಟ್ಟೆ ನಾವು ಲಂಗಕ್ಕೆ ಹಿಡಿಯೋ ಥರ 1 ಇಂಚು ಆ ಥರ ಹಿಡಿಯೋದೇನು ಬೇಕಾಗಿಲ್ಲ. ಲೈನಿಂಗ್ ಇರೋದ್ರಿಂದ ನಾವು ಚಿಕ್ಕದಾಗಿ ನೆರಿಗೆ ಇಟ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಒಳಗಡೆ ಫಿಟ್ಟಿಂಗ್ ಕೂರುತ್ತೆ. ಫಿಟ್ಟಿಂಗ್ ಕೂರ್ತು ಚೆನ್ನಾಗಾಗುತ್ತೆ ಅದು. ನೋಡಿ ಫ್ರೆಂಡ್ಸ್. ಆಮೇಲೆ ನಾವು ಲೈನಿಂಗು ಎಷ್ಟು ಹಿಡಿತೀವಿ, ನಾವು ಸೊಂಟದ ಅಳತೆ ಎಷ್ಟಿರುತ್ತೋ ಸೆಂಟ್ರಿಗೆ ಒಂದು ನ್ಯಾಚ್ ಹಾಕ್ಕೊಂಡು ಅದಕ್ಕೆ ಕರೆಕ್ಟಾಗಿ ನಾವು ಅಳತೆ ತೊಗೋಬೇಕು. ಸೆಂಟ್ರಿಗೆ ಅಳತೆ ತೊಗೊಂಡು ಸ್ಟಿಚಿಂಗ್ ಮಾಡಬೇಕು. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದ ಚಿಕ್ಕ ಪೀಸನ್ನು ದೊಡ್ಡ ಬಾರ್ಡರ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ಯಾಚ್ ಮಾಡಿಕೊಂಡು ಅದನ್ನು ಫುಲ್ಲು ನೋಡಿ ಫಿನಿಶಿಂಗ್ ಬರಬೇಕು. ಈ ಥರ ಕ್ಲೀನಾಗಿ ಅದು ಐರನ್ ಹಾಕ್ಕೋಬೇಕು. ಐರನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅದು ಕೂತ್ಕೊಳ್ಳುತ್ತೆ. ಐರನ್ ಹಾಕಿದರೆ, ಐರನ್ ಹಾಕ್ದೇ ನಾವು ಕರೆಕ್ಟಾಗಿ ಫಿನಿಶಿಂಗ್ ಕೊಡೋದಕ್ಕಾಗಲ್ಲ. ನಾವು ಸ್ಟಿಚಿಂಗ್ ಮಾಡಿರ್ತೀವಲ್ಲ, ಆ ಸ್ಟಿಚಿಂಗ್ ಏನಂದರೆ ಹಂಗೆ ಕಾಣಿಸ್ತಾ ಇರುತ್ತೆ. ಅದು ಕಾಣಿಸ್ಬಾರ್ದು ಅಂತ ಹೇಳಿದರೆ ನಾವು ನೀಟಾಗಿ ಐರನ್ ಹಾಕಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನೀಟಾಗಿ ಅಲ್ಲಿ ಸ್ಟಿಚ್ ಹಾಕಿದ್ದೀನಿ. ಬಾರ್ಡರ್ ಇವಾಗ ದೊಡ್ಡದು ಕಾಣಿಸ್ತಾ ಇದೆ. ಈಗ ನಾನು ಬಟ್ಟೆನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಫೋಲ್ಡ್ ಮಾಡಿಕೊಂಡು ನಾನು ಈ ಥರ ಸೆಂಟ್ರಲ್ಲಿ ನಮ್ಮ ಅಳತೆಗೆ, ಈಗ ಅವ್ರಿಗೆ ನಾವು 34 ಇಂಚ್ಗೆ ನಾವು ಸೊಂಟದ ಅಳತೆನ ಕೊಡಬೇಕು. 34 ಇಂಚಿಗೆ ನಾನು ಇದು ಮಾಡ್ಕೊತಿದ್ದೀನಿ. 2.5 ಇಂಚು ಬರುತ್ತೆ. ನೆರಿಗೆನ ಚಿಕ್ಕದಾಗಿ ಹಿಡಿಬೇಕು. 1 ಇಂಚ್ಗೆ ನೋಡಿ ನಾನು ಅಳತೆ ಮಾಡ್ಕೊಂಡು ಇಳಿತಿದ್ದೀನಿ. ಒಳಗಡೆ ನಾವು ನೆರಿಗೆನ ಫೋಲ್ಡಿಂಗ್ ಒಳಗಡೆಯಿಂದ ಕೊಡ್ತೀವಲ್ಲ, ಅಲ್ಲಿಂದ 2.5 ಇಂಚು. ಅದ್ರ ನೆರಿಗೆ ಮಾತ್ರ 1 ಇಂಚ್ ಅಷ್ಟೇ ಕಾಣಿಸ್ಬೇಕು ಮೇಲ್ಗಡೆ. ಒಳಗಡೆಗೆ ಇನ್ಸೈಡ್ ಹೋಗಬೇಕು. ಆಗ ಇನ್ಸೈಡ್ ಹೋದರೆ ನಮಗೆ ನೆರಿಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತಂದರೆ ನೆರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. 1 ಇಂಚ್ ಅಷ್ಟೇ ಬರಬೇಕು. ಮತ್ತು ನಾವು ಸೆಂಟ್ರಲ್ಲಿ ನ್ಯಾಚ್ ಹಾಕ್ಕೊಂಡಿರ್ತೀವಿ. ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ, ಅಲ್ಲಿ 4 ನ್ಯಾಚ್ ಬಂದಿರುತ್ತೆ. ಆ 4 ನ್ಯಾಚ್ಗೆ ಇವಾಗ ನಾವು 34 ಅಂತ ಹೇಳಿದರೆ ನಮಗೀಗ 8.5 ಬರುತ್ತೆ. 8.5 ಇಂಚಿಗೆ ಕರೆಕ್ಟಾಗಿ ಒಂದು ನ್ಯಾಚ್ಗೆ 8.5 ಇಂಚಿಗೆ ನೆರಿಗೆ ಕೂತಿರಬೇಕು. ಆವಾಗ ನಮಗೆ ಕರೆಕ್ಟಾಗಿ ಕಾಣಿಸುತ್ತೆ. ನೋಡಿ ನೆರಿಗೆ ಎಷ್ಟು ನೀಟಾಗಿ ಬಂದಿದೆ. ಇವಾಗ ಇದನ್ನು ನಾನು ಐರನ್ ಹಾಕ್ತೀನಿ. ಐರನ್ ಹಾಕ್ದೇ ಹೊಲಿದ್ರೆ ನೆರಿಗೆಗಳು ಕೂರಲ್ಲ. ಹಾಗಾಗಿ ನೀಟಾಗಿ ಫಸ್ಟು ನಾವು ಲಂಗನ ಹೊಲ್ದ್ಕೊಂಡು ಆದ ತಕ್ಷಣವೇ ನಾವು ನೀಟಾಗಿ ಐರನ್ ಹಾಕ್ಕೊಂಡು
ಆಮೇಲೆ ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡಬೇಕು ನಾವು. ಲೈನಿಂಗ್ ಅಟ್ಯಾಚ್ ಮಾಡೋದನ್ನು ನಾನು ತೋರಿಸ್ತೀನಿ ನೋಡಿ. ನೆರಿಗೆ ತುಂಬ ನೀಟಾಗಿ ಕಾಣಿಸ್ತಾ ಇದೆ. ನೆರಿಗೆ ತುಂಬ ಚೆನ್ನಾಗಿ ಬರ್ತಾಯಿದೆ. ನೆರಿಗೆ ಚಿಕ್ಕ ಚಿಕ್ಕದಾಗಿ ಒಂದು ಸ್ಯಾರಿನಲ್ಲಿ ಪೂರ ಹೊಲ್ದಿರೋದು ಫ್ರೆಂಡ್ಸ್ ಇದು. ಅದರಲ್ಲಿ ನಾವು ಬ್ಲೌಸ್ ಪೀಸ್ ತೆಗೆದಿದ್ದೀನಿ ಮತ್ತು ನಮ್ಮದು ಪಲ್ಲು ತೆಗೆದಿದ್ದೀನಿ. ಪಲ್ಲು ತೆಗೆದು ಉಳಿದ ಬಟ್ಟೆನಲ್ಲಿ ಪೂರ್ತಿ ಒಂದು ನಂತರ ಇದನ್ನು ಹೊಲ್ದಿರೋ ಲಂಗಕ್ಕೆ ನಾನು ಐರನ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಲಂಗ ಫಿನಿಶಿಂಗ್ ಆದಮೇಲೆ ನಾವು ಐರನ್ ಕೂರಿಸೋದಕ್ಕಾಗಲ್ಲ. ಹಾಗಾಗಿ ಫಸ್ಟೇ ನಾವು ಐರನ್ ಮಾಡಿಕೊಂಡ್ರೆ ಅದು ನೀಟಾಗಿ ಕೂರುತ್ತೆ. ಹಾಗಾಗಿ ನಂತರ ಐರನ್ ಮಾಡಿಕೊಂಡು ಅದಕ್ಕೆ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಇನ್ನು ಮುಂದೆ ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ನಂತರ ಫ್ರೆಂಡ್ಸ್ ನೋಡಿ, ಇವಾಗ ಸೈಡ್ ಸ್ಟಿಚ್ ಮಾಡ್ಕೋಬೇಕು. ಮೇಲ್ಗಡೆ ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು 3 ಇಂಚನ್ನು ಬಿಟ್ಟು ಕೆಳಗಡೆ ಒಂದು 3 ಇಂಚ್ವರೆಗೂ ಒಂದು ಸ್ಟಿಚ್ ಹಾಕ್ಕೊಂಡು ರಫ್ ಹೊಡೆದು ತೆಗಿಬೇಕು. ನಂತರ ಮೇಯ್ನ್ ಕ್ಲಾತ್ ಏನಿದೆ ಲಂಗ, ನಾವು ಏನು ಹೊಲ್ದು ಐರನ್ ಮಾಡಿದ್ದೀವೋ ಆ ಲಂಗನ ಮೊದಲು ಸ್ಟಿಚಿಂಗ್ ಮಾಡ್ಕೋಬೇಕು ನಾವು. ಆ ಲಂಗನ ಪೂರ ಸ್ಟಿಚಿಂಗ್ ಮಾಡಿಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡಿಕೊಂಡು ನಂತರ ಲೈನಿಂಗನ್ನು ಸ್ಟಿಚ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನಾನು ಹೇಳೋದು ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಮಗೆ ಅರ್ಥ ಆಗೋ ಥರ ಇನ್ನೂ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇನ್ನು ಹೇಗೆ ಮಾತಾಡಬೇಕು, ಹೇಗೆ ಹೇಳಬೇಕು, ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದನ್ನು ನಾನು ಇನ್ನೂ ತಿಳ್ಕೊತೀನಿ. ಹಾಗಾಗಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗ ನಾನು ಮತ್ತೆ ಲೈನಿಂಗನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಲೈನಿಂಗ್ ಅಟ್ಯಾಚ್ ಮಾಡಿ ಲೈನಿಂಗು ಫಿನಿಶಿಂಗ್ ಮಾಡ್ಕೊಳ್ತಾಯಿದ್ದೀನಿ. ಯಾಕೆಂದರೆ ನಾವು ಒಂದು ವಿಡಿಯೋ ನೋಡಿದಾಗ ನಾವು ಹೇಳಿದ್ದು ನಮ್ಮ ವಿಡಿಯೋ ನಿಮಗೆ ಅರ್ಥ ಆದರೆ ನೀವು ಕಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಈಗ ಸೈಡಲ್ಲಿ ನಾನು ಹೊಲಿದು ನೆಕ್ಸ್ಟು ಇಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಏನು ಫಸ್ಟು ಮೇಯ್ನು 3 ಇಂಚ್ ಬಿಟ್ಟಿದ್ದೆ ಅದನ್ನು ನಾನು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನಾವು ಜಿಪ್ಪಾದರೂ ಅಟ್ಯಾಚ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ನಮಗೆ ಬೇಡ ಉಕ್ಸ್ ಹಾಕ್ಕೊಳ್ತೀವಿ ಅಂತಂದರೆ ಉಕ್ಸು ಅಥವಾ ಪ್ರೆಸ್ಸಿಂಗ್ ಬಟನ್ ನಮ್ಮ ಅನುಕೂಲ, ಅದು ನಾವು ಯಾವುದಾದ್ರೂ ಅಲ್ಲಿ ಹಾಕ್ಬೋದು. ನಾವು ಹಾಕಿ ಸ್ಟಿಚಿಂಗ್ ಮಾಡ್ಬೋದು. ನೆಕ್ಸ್ಟು ಇವಾಗ ನಾನು ಮೇಲ್ಗಡೆಗೆ ಲೈನಿಂಗ್ ಅಟ್ಯಾಚ್ ಮಾಡಿದೆ, ಮುಗಿಸ್ದೆ. ಇವಾಗ ನಾನು ಇದನ್ನು ಮೇಲ್ಗಡೆಗೆ ಪಟ್ಟಿ ಕೊಡಬೇಕು. ಪಟ್ಟಿ ಲಂಗ ಹೊಲಿಯೋದು ಪಟ್ಟಿ ಕೊಡಬೇಕು. ಆ ಪಟ್ಟಿಗೋಸ್ಕರ ನಾವು ಲಂಗದ ಮೆಜರ್ಮೆಂಟ್ ಎಷ್ಟಿದೆ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಲೆಂತನ್ನು ಅದನ್ನು ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ವಿತ್ ಲೈನಿಂಗ್ ಹಾಕಬೇಕು. ಯಾಕೆಂದರೆ ಲೈನಿಂಗ್ ಹಾಕಿಲ್ಲ ಅಂತಂದರೆ ಸರಿ ಬರೋದಿಲ್ಲ. ಅದು ನಾವು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿ. ಇವಾಗ ನೋಡಿ, ಇದು ನನ್ನ ಮೇಯ್ನ್ ಕ್ಲಾತ್ ಏನಿದೆ ಬಟ್ಟೆ ಅದು ಮೇಲ್ಗಡೆನೇ ಬರಬೇಕು. ಈಗ ನಾನು ಪಟ್ಟಿ ಅಟ್ಯಾಚ್ ಮಾಡ್ತೀನಲ್ಲ ಅದು ಕೆಳಗಡೆ ಹೋಗಬೇಕು. ಈ ಥರ ಕೆಳಗಡೆ ಹೋಗಬೇಕು. ಕೆಳಗಡೆ ಹೋಗಿ ನಾನು ಸ್ಟಿಚಿಂಗ್ ಮಾಡಬೇಕು. ಸ್ಟಿಚಿಂಗ್ ಮಾಡಿದರೆ ಅವಾಗ ನಮಗೆ ಫೋಲ್ಡಿಂಗ್ ಎಲ್ಲ ನೀಟಾಗಿ ಬರುತ್ತೆ. ನೀಟಾಗಿ ಫ್ರೆಂಡ್ಸ್, ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ. ನಮ್ಮದು ಯಾವುದೇ ವಿಡಿಯೋ ಮಾಡಿದ್ರೂ ಫಸ್ಟು ನಿಮಗೆ ಬರುತ್ತೆ. ನಾನು ತುಂಬ ದಿವಸದಿಂದ ವಿಡಿಯೋ ಮಾಡಿರಲಿಲ್ಲ. ಈಗ ಮತ್ತೆ ವಿಡಿಯೋ ಮಾಡೋಣ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಜನ ನೀವು ಕಮೆಂಟ್ಸ್ ಮಾಡಿದರು, ಅಕ್ಕ ವಿಡಿಯೋ ಮಾಡಿ, ನಿಮ್ಮ ವಿಡಿಯೋ ನನಗೆ ತುಂಬ ಅರ್ಥ ಆಗೋ ಥರ ಹೇಳ್ತೀರಾ ಅಂತಲೇ ನನಗೆ ವಿಡಿಯೋಗಳಲ್ಲಿ ಹೇಳಿದರು. ಬಟ್ ನನ್ನದು ಹೆಲ್ತ್ ಪ್ರಾಬ್ಲಮ್ ಇತ್ತು. ಹಾಗಾಗಿ ನಾನು ಸ್ವಲ್ಪ ದಿನ ಬಟ್ಟೆ ಹೊಲಿಯೋದನ್ನು ಬಿಟ್ಟಿದ್ದೆ. ನಾನು ವಿಡಿಯೋಗಳನ್ನ ಮಾಡೋಕ್ಕಾಗಿರಲಿಲ್ಲ. ಈಗ ಮತ್ತೆ ತಿರ್ಗಾ ವಿಡಿಯೋ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಆದಷ್ಟು ವಿಡಿಯೋಗಳನ್ನ ಬಿಡ್ತೀನಿ. ನಿಮಗೆ ಅರ್ಥ ಆಗೋ ಥರ ಹೇಳ್ಕೊಡ್ಬೇಕು ಅನ್ನೋದೇ ನನಗೆ ಒಂದು ಆಸೆ. ಅದಕ್ಕೆ ಒಂದು ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ಇವಾಗ ನಾನು ಬೆಲ್ಟನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಬೆಲ್ಟ್ ಅಟ್ಯಾಚ್ ಮಾಡಿ ನೆಕ್ಸ್ಟು ಅದಕ್ಕೆ ಒಂದು ಉಕ್ಸ್ ಹಾಕೋದಕ್ಕೆ ಉಕ್ಸ್ ಪಟ್ಟಿ ರೆಡಿ ಮಾಡಬೇಕು. ಉಕ್ಸ್ ಪಟ್ಟಿನ ರೆಡಿ ಮಾಡೋದಕ್ಕೆ 8 ಇಂಚು ಉದ್ದ, 4 ಇಂಚು ಅಗಲ ಬಟ್ಟೆ ತೊಗೊಂಡಿದ್ದೀನಿ. ಬಟ್ಟೆ ತೊಗೊಂಡು ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಮಾಡಿ ಇವಾಗ ಅದನ್ನು ನಾನು ಬಟ್ಟೆ ಉಕ್ಸ್ ಹಾಕ್ತೀವಲ್ಲ, ಉಕ್ಸು ನಾವು ಯಾವಾಗಲೂ ಪಟ್ಟಿ ಬಂದು ಲೆಫ್ಟ್ ಸೈಡ್ ಬರುತ್ತೆ, ಉಕ್ಸ್ ಬಂದು ರೈಟ್ ಸೈಡ್ ಬರುತ್ತೆ. ನಮಗೆ ಉಕ್ಸ್ ಹಾಕ್ಕೊಳ್ಳೋ ಥರ ಆ ಥರ ಲೆಫ್ಟ್ ಸೈಡಿಂದ 1 ಇಂಚು ಬಿಟ್ಟು ನಾನು ಸ್ಟಿಚ್ ಮಾಡ್ತೀನಿ. 1 ಇಂಚ್ ಬಿಟ್ಟು ನೋಡಿ, 1 ಇಂಚ್ ಬಿಟ್ಬಿಟ್ಟು ಅಲ್ಲಿ ಸ್ಟಿಚ್ ಮಾಡ್ತೀನಿ. ಯಾಕೆಂದರೆ ಅಲ್ಲಿ ನಾನು ಸೇಫ್ಟಿಗೋಸ್ಕರ ಅಲ್ಲಿ ಒಂದು ಡೋರಿ ಹೊಲಿದು ಅಲ್ಲಿ ಅಟ್ಯಾಚ್ ಮಾಡ್ತೀನಿ. ಯಾಕೆಂದರೆ ಅದು ಸೇಫ್ಟಿ ಬೇಕಲ್ಲ. ಬರೀ ಉಕ್ಸ್ ಹಾಕಿದರೆ ಮತ್ತು ಏನಾದರೂ ಬಿಚ್ಕೊಂಡ್ರೆ
ಆ ಒಂದು ಬೈಕೋಸ್ಕರ ನಾನು ಎಲ್ಲ ಲಂಗಗಳಿಗೂ ಅಷ್ಟೇ ಬಟ್ ಒಂದು ಡೋರಿನ ನಾನು ರೆಡಿ ಮಾಡಿ ಕೊಟ್ಟಿರ್ತೀನಿ ಉಕ್ಸ್ ಜೊತೆಗೆ. ಅಲ್ಲಿಗೆ ಒಂದು ಡೋರಿ ಅಟ್ಯಾಚ್ ಮಾಡ್ತೀನಿ. ನೋಡಿ ಡೋರಿ ಹೊಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಡೋರಿ ಹೊಲಿಯೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಡೋರಿ ಹೊಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಅಲ್ಲಿ ಸೆಂಟ್ರಿಗೆ 1 ಇಂಚ್ ಬಿಟ್ಟಿದ್ದೀನಲ್ವಾ, ಅಲ್ಲಿ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ, ಸ್ಟಿಚ್ ಮಾಡಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಆ ಉಕ್ಸ್ ಹಾಕ್ತೀವಲ್ಲ ನಾವು, ಉಕ್ಸ್ ಹತ್ರದಿಂದ ಫೋಲ್ಡಿಂಗ್ ತೊಗೊಳ್ತೀನಿ. ಫೋಲ್ಡಿಂಗ್ ತೊಗೊಂಡು ಅಲ್ಲಿ ಕರೆಕ್ಟಾಗಿ ಎಲ್ಲಿ ಫೋಲ್ಡಿಂಗ್ ಆಗುತ್ತೆ ಅಲ್ಲಿ ಕರೆಕ್ಟಾಗಿ ನಾನು ಮತ್ತೆ ಇನ್ನೊಂದು ಡೋರಿನ ಅಟ್ಯಾಚ್ ಮಾಡ್ತೀನಿ. ಅದು ನಮಗೆ ಸೇಫ್ಟಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಆ ರೀತಿ ಸ್ಟಿಚ್ ಮಾಡಿ ಕೊಡ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಹೇಳಿ, ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಇನ್ನೂ ಸ್ವಲ್ಪ ಅರ್ಥ ಮಾಡಿಸಿ ತಿಳಿಸ್ಕೊಡ್ತೀನಿ. ಏಕೆಂದರೆ ನಾನು ವಿಡಿಯೋ ನೋಡಿದರೆ ಕಲಿಯೋ ಥರ ಇರಬೇಕು. ಹೊಸಬ್ರಾಗಲಿ ಅಥವಾ ನಾವು ಒಂದು ಸ್ವಲ್ಪ ಗೊತ್ತಿರೋ